ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ತುಂಬಾ ಖುಷಿಯಾಗಿರೋ ಯಾರ್ದಾದ್ರೂ ಹೃದಯ ನಾನು ನೋಡಿದ್ರೆ ಅದು ನಿಂದೆ ಪರಮ. ಇದೊಂದು ಪ್ರೀತಿಯ ಕತೆ. ನನ್ನ ಪ್ರಕಾರ ಪ್ರೀತಿ ಮಾಡದೇ ಇದ್ದವರು ಜೀವಿಗಳೇ ಅಲ್ಲ, ಅವರು ಜೀವಂತವಾಗಿರೋ ಹೆಣಗಳು ಅಂತ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಪ್ರೀತಿಲಿ ಬಿದ್ದು ಹೇಗೆ ಒದ್ದಾಡ್ತಿದ್ದ, ಆ ಪ್ರೀತಿ ಹೇಳೋಕೆ ಪರದಾಡ್ತಿದ್ದ, ಅದು ಕುತ್ರ ಸಿಕ್ತಾ ಇಲ್ಲ ಬ್ರೇಕ್ ಬಿತ್ತ, ಅದು ಈ ಕಿರುಚಿತ್ರದಲ್ಲಿದೆ. ಸೊ ಸ್ಟಾರ್ಟ್ ಮಾಡೋಣ. ನಾನು ತುಂಬಾ ಬಿಡಿದೀನಿ ಕಣ್ರೋ. ನಾನು ನನ್ನ ಫೀಲಿಂಗ್ಸ್ ನ ಹೇಳ್ಕೊಳ್ಬೇಕು. ಎಲ್ಲರೂ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲೋ ಸತ್ತಿದ್ದೀರೋ. ನಾನ್ ಬರ್ತಿದ್ದೀನಿ ಹೇಳಪ್ಪ, ಎಲ್ಲ ಸ್ಟೋರ್ ಮಾಡ್ಕೋತೀನಿ. ಅವಳಿಗಂತೂ ಹೇಳಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನನಗಾರು ಹೇಳಿ ಸಾಯಿ. ನಿನಗದೆಲ್ಲ ಗೊತ್ತಾಗಲ್ಲ. ನಿನ್ ತರ ಕೋತಿ ಇದ್ದಕ್ಕೆ ನಿಮಿಷಕ್ಕೊಂಥರ ಯೋಚನೆ ಮಾಡ್ತೀಯ, ನಂತರ ಅಲ್ಲ ನೀನು ಹೇಳ್ಕೊಳಕ್ ಯಾರಿಲ್ಲ. ನನ್ನ ಹತ್ರನೇ ಹೇಳಿ ಸಾಯೋ. ಬೇಗ ವಾಟರ್ ಬಾ. ಲವ್ 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 ಗೊತ್ತಿತ್ತು. ಹಿಂಗಲ್ಲಿ ಇನ್ನೇನಿರಕ್ ಸಾಧ್ಯ? ಫ್ಯಾಮಿಲಿ, ಎಮೋಷನ್ಸ್, ಪ್ರೀತಿ, ಪ್ರೇಮ, ಮಣ್ಣು ಮಸಿ ಅನ್ಕೊಂಡು ಸಾಕು ಸಾಕು. ಏನೋ ಗೊತ್ತ ಲವ್ ಬಗ್ಗೆ ನಿಂಗೆ? ಅಟ್ಲೀಸ್ಟ್ ಒಂದು ಐಡಿಯಾ ಇದೆಯಾ? ನಿಲ್ಸ ಸಾಕ್ಲಿ. ಪ್ರಪೋಸ್ ಮಾಡಕ್ ಬಿಡ್ರಿಲ್ಲ, ಸುಮ್ಮನೆ ಮಾತಾಡ್ತಾನೆ. ಈಗ ಏನ್ ಅನ್ಸುತ್ತೋ ಹೋಗ ಹುಡುಗಿ ಹೇಳೋ, ಇಲ್ಲ ನನ್ಗೆ ಹೇಳು, ನಾನೇ ಹೋಗಿ ಹೇಳ್ತೀನಿ ಆ ಹುಡುಗಿಗೆ. ಓ ಏನ್ ಚೂತಿಯ ಹಾಡುಗಳು, ಫೀಲಿಂಗ್ಸ್ ಬಂದಿದೆ ಹೋಗಿ ಹೇಳಕ್ ಸಾಯ್ತದೆ. ನೀನು ಕ್ಷಣಕ್ಕೊಬ್ಬಳ ನೋಡ್ತೀಯ. ಲವ್ ಅಂದ್ರೆ ಅದೊಂಥರ ಫೀಲಿಂಗ್ ಮಗ, ಹೇಳ್ಕೊಳಕ್ಕಾಗಲ್ಲ. ಬಟ್ ನಾನು ಹೇಳ್ಕೊಂಡ್ಬಿಟ್ಟೆ. ಪ್ರಪೋಸ ನಾನ್ ನಿನ್ ಜೊತೆ ಇದ್ದಲ್ಲೋ, ಯಾವಾಗ ಹೇಳ್ಕೊಡು? ನಾನ್ ಲವ್ ಆಗಿದ್ದಾಗ ನಿನ್ ಜಾಗನೇ ಇರ್ಲಕ. ನೀನ್ ಜೀವಂತವಾಗಿದ್ಯಾ, ಹಾಗೆ ನಿಂಗೆ ಏನು ಗೊತ್ತಾಗಲ್ಲ. ನೀನಂತರ ಮೂಕ ಪ್ರೇಕ್ಷಕ ಅನ್ಕೋ, ಮೌತ್ ಮ್ಯೂಟ್ ಮಾಡ್ಕೊಂಡು ಸುಮ್ಮನೆ ಬಿದ್ದಿತ್ಯಾ. ಯೂಸ್ಲೆಸ್ ಯೂಸ್ಲೆಸ್ ನೀನು. ಯೂಸ್ಲೆಸ್ ಕಾಣ್ತದೆ. ಯಾರವಳು ಆ ನತದೃಷ್ಟ ಹುಡುಗಿ? ಹೇಳು, ಅದನ್ನು ಕೇಳೋಣ. ಏನು ಓಡ್ತಿಲ್ಲ. ಸ್ಟಾರ್ಟ್ ಮಾಡು, ಹಳೆ ರೆಕಾರ್ಡು ಕೇಳಿ ಸದೋಗಣ. ಹೇಳ್ತೀನಿ. ಕಣ್ಣಗ್ ಸಿಗ್ತಾಳೆ, ಕನ್ಸಕ್ ಬರ್ತಾಳೆ, ಬಟ್ ನನ್ನ ಲೈಫಲ್ಲಿ ಇರ್ತಾಳೆ ಎಲ್ಲ ಗೊತ್ತಿಲ್ಲ ಮಗ. ಸ್ವಲ್ಪ ಸೀರಿಯಸ್ ಮ್ಯಾಟ್ರೆ. ನೀವು ಬೇವರ್ಸಿ ನನ್ನ ಮಕ್ಕಳು ಹುಡುಗಿ ಕಣ್ಣಿಗೆ ಬೀಳ್ತೀರ ಅಂತ ಎಲ್ಲೋ ಓದಿದ್ ನೆನಪು. ಅದನ್ನಿಲ್ಲಿ ಮಗ, ಅವಳು ಕಣ್ ಹೇಗಿವೆ ಅದ್ ಬಿಡು ಮಗ, ಕೇಳಂಗೆ ಇಲ್ಲ. ನಾನು ಹಾಳಾಗೋದಕ್ಕೆ ಹೇಳ್ ಮಾಡಿಸ್ದಂಗಿವೆ. ಆ ಬ್ರಹ್ಮ ಅವ್ನ ಡವ್ ಜೊತೆ ಜಗಳಾಡಿದ ಅಂತ ಕಾಣಿಸುತ್ತೆ. ಅವಳಿಗಿಂತ ಸುಂದರವಾಗಿರೋಣ ಹುಟ್ಟಿಸ್ತೀನಿ ಅಂತ ಶಿವಣ್ಣ ಹುಟ್ಟಿಸ್ಬಿಡ. ಇವ್ನು ದೇವದಲ್ಲಿ ಬೇಕಾಗಿರೋಳು ಮಿಸ್ ಕಾಜಲ್ ಬಂದ್ಬಿಟ್ಟು. ಶೀಸ್ ಇನ್ ಏಂಜಲ್ ಮಗ, ಏಂಜಲ್. ಏನ ಏಂಜಲ್? ಏಂಜಲ್ ಲವ್ ಮಾಡಿದ್ಯಾ? ಅಲ್ಲ ಕಣ, ಇವಳು ದೇವಲೋಕದಲ್ಲಿ ಇರ್ಬೇಕಾಗಿರೋಳು. ಅಪ್ಸರೆ ಅಪ್ಸರೆ ಇದ್ದಂಗಿದ್ದಾಳೆ ಅಂತ ಅಂದೆ. ಇರ್ಬೇಕಾದೆ ಲವ್ ಫಸ್ಟ್ ಟಾಪ್ ಗೇಟ್ ಹೋದಾಗ ರಾಕ್ಷಸಿರು ರಂಬೆ ತರ ಕಾಣ್ತಾರಂತೆ. ಈಗ ಅಲ್ಲಿ ತಲುಪಿದ್ಯಾ? ಮುಂದೆ ಹೇಳ. ಮುಂದೆ ಅಯ್ಯೋ ನನ್ ಮಗನೇ, ಲವ್ ಸ್ಟೋರಿ ಹೇಳ್ತೀನಿ ಅಂತ ಕರೆದ್ಬಿಟ್ಟು ಕರೆಕ್ಟ್ ಆಗಿ ಹೇಳೋ. ಹೋಗ್ಲಿ, ಲವ್ ಇಟ್ ಫಸ್ಟ್ ಸೈಡ್ ಅವರ ಹೇಟ್ ಸಾಯೋ. ಅವತ್ತು ಬ್ರೇಕ್ ಟೈಮ್ ಮುಗಿತು ಅಂತ ಕ್ಲಾಸ್ ಹೋಗ್ಬೇಕಾದ್ರೆ ಹಿಂದೆ ಇದ್ದ ಹುಡುಗಿ ಕರೆದ್ರೆ ಯಾರಪ್ಪ ನನ್ನ ಕರೀತಾರೆ ಅಂತ ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡಿದೆ. ಇನ್ನು ನೋಡ್ಬೋದೇ ಒಂದು ಹುಡುಗಿ ನಗ್ತಾ ಇದ್ದು. ಏನ್ ಕರೆದು ಮಾತಾಡ್ತಿಲ್ಲ.
ನೋಡ್ತಾ ನನಗೂ ಗೊತ್ತಾಗಿಲ್ಲ. ನಾನು ಆಗ್ತಾ ಇದ್ದೆ, ಹೇ ಸಿಪ್ಪೋಪನ್ ಆಗಿರ್ಬೇಕು. ಆದ್ಮೇಲೆ ಅವತ್ಯಾವ ನಾಯಿ ನನ್ಗ ನನ್ನ ಐಡಿ ಕಾರ್ಡ್ ಗೇ ಸ್ಟಿಕ್ಕರ್ ಅನ್ಸ್ಬಿಟ್ಟಿದ್ದ. ಅವ್ನು ಸಿಗ್ಬೇಕು, ಅವತ್ತೀಗ ಹುಡ್ತಾ ಇದೀನಿ, ಸಿಗ್ತದೆ ಇಲ್ಲ. ಅವನು ಸರಿಯಾಗಿ ಮಾಡವ್ನೆ, ನಿನಗಿದಾಗ್ಬೇಕಾಗಿದ್ದೆ ಬಿಡು. ಅವತ್ ಲವಲ್ ಮೇಲೆ ಒಳ್ಳೆ ಇಲ್ಲ, ಪ್ರೀತಿಯನ್ನು ಕಳ್ಳ ತೆಗಾ ಇದೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಸರೋದು ಅಂದ್ರೆ ನೀನ್ ಒಪ್ಕೊಂಡ್ಬಿಟ್ಲಾ? ಸುತ್ತಿ ಬಳಸಿ ಇಲ್ಲಿಗೆ ಬರ್ತಾವನಲ್ಲ, ಟ್ರ್ಯಾಕ್ ಚೇಂಜ್ ಮಾಡ್ಬೇಕು. ನಮ್ಮ ಹುಡುಗಿ ಹಾಗೆ ಕಾಂಪಿಟೇಷನ್ ಬಂದಿದ್ದು. ಶೀಸ್ ಪ್ಯೂರ್ ಹಾಲ್ಯ. ಅಹಲ್ಯನ? ಯಾರವಳು ಅಹಲ್ಯ? ಅಹಲ್ಯ ಅಲ್ಲ ಕಣೋ, ಹಾಲು, ಮಿಲ್ಕ್, ಮಿಲ್ಕ್ ಕಲರ್. ಓ ಹಾಲು, ಮಿಲ್ಕ್ ಲೇಡಿ, ಕೂಲ್ ಕೂಲ್. ಆಮೇಲೆ ಮಿಲ್ಕ್ ಆಯ್ತು. ಅವಳು ಪ್ಯೂರ್ ವೈಟ್, ನನ್ ಸ್ವಲ್ಪ ಡಾರ್ಕ್, ಮನ್ಸು ಸ್ವೀಟ್, ಸ್ಮೈಲ್, ಗ್ಲಾಸ್ ಹಾಕೋಣ ಸೂಲಿಂಗ್ ಬೇಕಾದ್ರೆ ನೋಡ್ಬೋದಪ್ಪ. ಬಟ್ ಅವಳು ಸ್ವಲ್ಪ ಇದೆ ಇದೆ. ಲವ್ ಅಲ್ಲಿ ಒಳ್ಳೆ ಟೈಮ್ ಇದೆಯಾ? ಮುಂದಕ್ಕೆ ಏನಾಯ್ತು ಹೇಳು. ಇದು ಚೈಲ್ಡ್ ತರ ಪಿಕ್ಚರ್ ಕ್ಯಾರೆಕ್ಟರ್. ಲವ್ ವಿಷಯ ಹೇಳೋಣ ಅನ್ಕೊಂಡೆ. ನಾನ್ ಎಲ್ಲ ಪ್ರಪೋಸ್ ಮಾಡ್ತಾರೆ ಸುತ್ತ ರೌಂಡ್ ಹಾಕೊಂಡು ಭಯ ಅಷ್ಟೇ. ಇಲ್ಲ ನೀನು ಹುಡುಗಿಗ್ ತರ ಪ್ರಪೋಸ್ ಮಾಡ್ಬೇಕಾಗಿರೋದು, ಹೋಗಿ ಹೇಳು. ಬೇರೆಯವ್ರಿಗೆ ಯಾಕೋ ಭಯ ಬೀಳ್ತೀಯಾ? ಆದ್ರೂ ಅವಳು ಒಂದ್ ನಿಮಿಷ ಇರೋ, ದರ್ಜೆ ಹಾಕ್ತಿದೆ, ಹೋಗಿ ಬಂದ್ಬಿಡ್ತೀನಿ. ಅವಳು ಅಕ್ಕ ಪಕ್ಕದಲ್ಲಿರೋ ಮುಖ ನೋಡಿದ್ರೆ ಓಡೋಗ್ಬಿಡ ಅನ್ಸುದು. ನಿಮ್ಗೆ ವಾಶ್ರೂಮ್ ಹೋಗ್ಬಿಡಲ್ವಲ್ಲ, ತಡ್ಕೊಳ್ಳೋ ಬರ್ತೀನಿ. ಅವಳು ನೆನಪಲ್ಲೇ ಸುಮಾರು ಕವಿತೆಗಳು, ಕಾದಂಬರಿ ಬಿಟ್ಟು. ನೀನು ಕಿತ್ತೋದ್ ಹಳೆ ಹಾಡ್ನ ಈ ಹೊಸ ಲೈಫ್ ಬಾಯ್ ಸೋಪ್ ಹಾಕೊಂಡ್ ತೊಳ್ಕೊಂಬಿಡಪ್ಪ, ಆಗ್ಲಾದ್ರೂ ಗಮ್ಮಂತ್ಯ. ಹೇಳ್ಕೊಳಕ್ ಹಾಕ್ಬೇರೆ ಅಂತ ಫೀಲಿಂಗ್ಸ್ ಗಳನ್ನ ಬಾಚಾಕೊಂಡೆ. ನಿನ್ ಕೆಲ್ಸ ಏನೋ ಬ್ಲಡ್ ಪಂಪ್ ಮಾಡೋದು, ಅದನ್ನ ಮಾಡ್ಕೊಂಡು ಸುಮ್ನೆ ಬಿದ್ದಿರಕ್ಕಾಗಲ್ವಾ? ಸುಮಾರು ಪೇಪರ್ ಖಾಲಿ ಆಗೋದು, ಅವಳು ನೆನಪಲ್ಲೇ ಕವಿ ಆಗೋದೆ. ಕಿಂಗ್ ಕಿಂಗ್ ಕಿಂಗ್. ನೀನು ಕವಿನಾ? ಏನೇನೋ ಹೇಳ್ತಾವನೆ. ಏನಂದ್ರೆ ಕವಿತೆ ಕಾದಂಬರಿನಾ? ಇಲ್ಲಿ ಯಾವ್ದಾರ ಒಂದು ಹೇಳು ನೋಡೋಣ. ಹೇಳ. ಮಿಡಿವ ಹೃದಯದೊಳ್ ಜೇನಾಗಿ ಬಾ, ಕವಿದ ಕಗ್ಗತ್ತಲೊಳ್ ಬೆಳಕ ಚೆಲ್ಲುತ್ತವ, ಅಂದದ ಕೆನ್ನೆಯೊಳ್ ನೀ ಗುಳಿಯಾಗಿ ಬಾ, ಬಾಡಿದ ವಾನಿನೊಳ್ ನೀ ಹೊಳೆವ ತಾರೆಯಂತೆ ಬಾ, ಬಾ ನೀ ನೀನಾಗಿ ಬಾ, ಬಾ ನೀ ನನ್ನ ಸೇರು ಬಾ, ಬಾ ನೀ ನೀನಾಗಿ ಬಾ, ಬಾ ನೀ ನನ್ನ ಸೇರು ಬಾ. ಇದನ್ನ ಹೇಳ್ತಾ ನಾ ಹೇಳೋದಿಷ್ಟೇ, ಆಯ್ ಏನು ಈ ಕವಿತೆ ಹೇಳ್ತಾ ಪ್ರಪೋಸ್ ಮಾಡ್ಬಿಟ್ಟ? ಅದು ಇನ್ನೊಂದ್ ಕತೆ ಕಣ. ಈ ಕವಿತೆ ಬಗ್ಗೆ ಕೇಳಿದಲ್ಲ, ಸೊ ಮತ್ ಪ್ರಪೋಸ್ ಯಾವಾಗ ಮಾಡ್ತೀಯೋ? ನೀನು ಸುತ್ತಿ ಬಳಸಿ ಮ್ಯಾಟ್ರಿಕ್ ಬರ್ಬೇಡ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ಇಷ್ಟೊತ್ತು ನಿನ್ ಹರಿಕತೆ ಕೇಳಿ ಸಾಕಾಗ್ಬಿಟ್ಟಿದೆ, ಫಸ್ಟ್ ಮ್ಯಾಟ್ರಿಕ್ ಬಾ. ಪ್ರಪೋಸ್ ಯಾವಾಗ ಮಾಡ್ತೀನಿ ಹೇಳು, ಹೇಳ. ಜಾಸ್ತಿ ಕಾಸ್ತೀನಿ ಅನ್ಸುತ್ತಲ್ಲ. ಓಕೆ, ಪ್ರಪೋಸ್ ಮಾಡಿದ್ದೀರಾ ನೋಡ್ಕೊಂಡ್ರನ್ನ. ಅವತ್ತು ಬೆಳಗ್ಗೆನೆ ಮಗ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲೂ ಚೂರು ಅಂಕ ಗೋದೆ. ಎಲ್ಲಿಗಪ್ಪ ಪ್ರಪೋಸ್ ಮಾಡಕ್ಕೆ? ಇದೇನೋ ಬ್ಲಾಕ್ ಅಂಡ್ ವೈಟ್ ಸ್ಕ್ರೀನು, ಡ್ರೀಮ್ ಅಲ್ಲಾದ್ರೂ ಒಂಚೂರು ಕಲರ್ ಬೇಡವಾ? ಸುಂದಿರಮ್ಮ, ಇಮ್ಯಾಜಿನೇಷನ್, ಸುಮ್ಮನೆ ಅನಲೈಸ್ ಮಾಡಷ್ಟೇ. ಹೊರಟಾಕ್ ದಾರಿಲಿ ಅದೊಂದು ದೇವಸ್ಥಾನ ಕಾಣಿಸದ, ಹೋಗ್ಲಿ ದೇವ್ರಿಗೊಂದು ಕೈ ಮುಟ್ಕೊಂಡ್ರಣ ಅಂತ ಒಳಗಡೆ ಹೋಗಿ ವರ ಕೇಳೋಣ ಅಂತ ಕೇಳಿದ್ರೆ ಕಾಡು ರೈಟ್ ಸೈಡ್ ಹೂವ ಕೊಟ್ಬಿಡದ. ಹೂವ ಕೊಟ್ಟ ಅಂತ ಎತ್ಕೊಂಡು ಅದೇ ಹೂವನ ಜೋಬಲ್ ಇಟ್ಕೊಂಡು ಮಂಗಳೂರು ತಟ್ಟೆಗೆ ಒಂದ್ ₹2 ಕಾಸು ಹಾಕ್ಬಿಟ್ಟು ಗಾಡ್ ಬ್ಲೆಸ್ ಮೀ ಅನ್ಕೊಂಡು ಫಾಸ್ಟ್ ಕಾಲೇಜ್ ಹೋಗಿ ನೋಡ್ತೀನಿ. ಬೈಕಲ್ಲಿ ಹೋದ? ನೋಡ್ತೀನಿ, ಅವಳು ಅವತ್ತು ಬಂದಿರ್ಲಿಲ್ಲ. ಉರ್ದೇ ಹೋಗ್ಬಿಡ್ತು ಮಗ. ಏನ್ ಮಾಡೋದು? ನೆಕ್ಸ್ಟ್ ಮೂವ್ ಏನು? ನೆಕ್ಸ್ಟ್ ಮೂವ್ ಇರೋಬಿಡಪ್ಪ, ಇರೋಬಿಡ ಇನ್ನೂ ಟೈಮ್ ಇದೆ. ಪ್ರಪೋಸ್ ಮಾಡ್ತೀವಿ, ಸುಮ್ಮನೆ ಇರೋಬಿಡ, ಎತ್ಕಿದ್ಬಿಟ್ಟಿಯಾ? ಇರೋಬಿಡ. ಸೊ ಅವತ್ತವಳು ಬಂದಿರ್ಲಿಲ್ಲ ಅನ್ಕೊಂಡಿದ್ದೆ, ಬಟ್ ಬಂದಿದ್ಲು. ನನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು.
ಅದೇ ಗುರು, ಅದೇ ಸಿಚುವೇಶನ್. ಆ ಕಡೆ ಹುಡುಗಿ, ಈ ಕಡೆ ಹುಡುಗಿ, ಸೆಂಟ್ರಲ್ ನಮ್ಮ ಹುಡುಗಿ. ಓಹೋ, ರಾಜಾರೋಷವಾಗಿ ರೋಜ್ ಇಟ್ಕೊಂಡು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬಿಟ್ಟೆ. ಆಮೇಲೆ ಏನಾಗಿರ್ಬೇಕು, ಪ್ರಪೋಸ್ ಮಾಡಿದೆ, ಮೇಡಮ್ ರಿಯಾಕ್ಷನ್ ಇಲ್ಲ. ಇವಳಿಗೆ ಮಾನಸಿಕ ರೋಗ ಇರ್ಬೇಕಾ, ಹುಚ್ಚಿಗೆ ಚಿಡಿಬಿಡ್ತಾ ಅಂತ ಕನ್ಫ್ಯೂಷನ್. ನನ್ನ ಮಗ ನೋಡಿದ್ಲು. ಆಮೇಲೆ ಬೀಟ್ರಾಕು ಬರಾಯಿಸ್ತಾಳೆ. ಆಮೇಲೆ ಇದು ನನಗೆ ಗೊತ್ತಿಲ್ಲ ಅಂತ ಚೆನ್ನಾಗಿದ್ದೀರಾ ಅಂತ ಹೋಗ್ಬಿಟ್ಟೆ. ಹೊಡಿದಿ ನೋಡ್ತೀನಿ. ಈ ಕಡೆ ಇಲ್ಲ, ಈ ಕಡೆ ಇಲ್ಲ. ಶಿವನಿಗೆ ಭಯ ಇಲ್ಲ, ಪಕ್ಕ ಪಕ್ಕ ನಿಂತಿದ್ರು ಹೋಗ್ ಸಾಯ್ದೆ ಆ ಕಡೆ ಅಂತ ಮನ್ಸಲ್ಲಿ ಏನಾಗಿರ್ಬೇಕು. ಬಡ್ಜೀವ ರೋಜಿಸ್ಕೊಂಡು ಏನಾರ ಮಾತಾಡಮ್ಮ, ಮಾತಾಡು ಮುಂದಿನ ಮಾಡ್ಬೇಕು. ಹೇಳು, ನೀನು ಹೇಳು, ಹೇಳಮ್ಮ, ಹೇಳು, ಹೇಳಲ್ಲ. ಹೇಳು, 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 ಬೇಗ ಹೇಳು, ಏನಾದ್ರು ಒಂದು ಹೇಳು. ನಾನೇ ಮಾಡ್ಬೇಕು ಈ ಮನೇಲಿ. ಬೇಗ ಎದ್ದೋಳಣ ಅನ್ನೋದಿಲ್ಲ, ಎದ್ಬಾರೋ ಬೇಗ ಕಾಫಿ ಪುಡಿ ತರ್ಬೇಕು. ಏನು ಕಾಫಿ ಪುಡಿನ? ಯಾಕೆ ನಮ್ಮ ಮನೇಲಿ ಕಳಿಸ್ಕೊಡ್ತಾ ಇತ್ತು? ಕಾಫಿ ಪುಡಿ ತರ್ಬೇಕಾ? ಕನಸ ಇದು. ಕಡೆಗೂ ಒಂದ್ಸಲಿ ಪ್ರಪೋಸ್ ಮಾಡಿದ್ದೆ, ಅದು ಕನ್ಸಾಗ್ಬಿಡ್ದು ಹುಡ್ಕ. ನೀರ್ ಬೇರೆ ಖಾಲಿ ಆಗೈತೆ, ನೀರ್ ತರ್ಬೇಕು. ಒಂದ್ ಕ್ಯಾನ್ ತರಿಯ ಬಾರೋ. ತರ್ತೀನಿ. ಯಾವಾಗಾಯ್ತು? ಚಿಕ್ಕ ಮಗುನ ಇದನ್ನೆಲ್ಲ ಯಾವಾಗ ಮಾಡ್ಕೊಂಡೆ? ಇದ ವಿಷಯ. ಹೊಟ್ಟೆ ಬರೀ ಬರ್ತಾ ಇದೆಯಮ್ಮ, ಬಂದೆ. ನಮ್ಮಮ್ಮ ಲೇಟಾಗಿ ಕರೆದಿದ್ರೆ ನಾನು ಅವ್ಳು ಏನ್ ಹೇಳ್ತಿದ್ಲು ಕೇಳ್ಬೋದಿತ್ತಲ್ವಾ? ಈಗ ನಾನು ಕಾಫಿ ಪುಡಿ ತರಕ್ ಹೋಗಿ ಮನೆಗ್ ಬೆಳೆದಿರೋ ಬಡ್ಡಿ ಮಗ ಅನ್ಸ್ಕೊಳ್ಳ, ಇಲ್ಲ ಜ್ವರ ಅಂತ ಸುಳ್ಳು ಹೇಳಿ ಮತ್ತೆ ಆ ಕನಸನ್ನ ಕಂಟಿನ್ಯೂ ಮಾಡ್ಲ? ಏನು ತಿಳಿತಿಲ್ಲ. ಇದು ನಂಗೆ ನಾರ್ಮಲ್ ಅಂತ ಅನ್ಸ್ತಿಲ್ಲ, ಫುಲ್ ಅಬ್ನಾರ್ಮಲ್. ಹಿಂಗೆ ಫ್ಲೋ ನಂಗೆ ಕವಿತೆ ಬರ್ತಿದೆ, ಹೇಳ್ಬಿಡ್ಲಾ? ನಂದು ಅಗಾಧ ಪ್ರೀತಿಯ ಕನಸು, ಏನು ಕೇಳದೆ ನನ್ನ ಪಾಣಿಗ್ರಹಿಸು. ಇದು ಅವ್ಯಕ್ತ ಸೆಳೆತಾನ, ಇಲ್ಲ ನಿನ್ನ ಮೋಹಕ್ಕಾದ ದಹನಾನ. ಸೂಚಿಸಿ ಪಾರು ಮಾಡು ನಿನ್ನ ಗೆಳೆಯನ, ನೀ ಇನ್ನೊಮ್ಮೆ ಕೇಳಿಕೋ ನಿನ್ನ ಅಂಧ ಹೃದಯನ. ಲಾಸ್ಟ್ ಒನ್. ನಿದ್ರೆ ಅಲ್ಲಾದ ಪ್ರೀತಿ ಸಂವಾದ, ಅಲ್ಲಾದರೂ ನೀ ನನಗೆ ಸಿಗಬಾರ್ದಾ? ಹೇಗಿದೆ ನನ್ನ ಅಪೂರ್ಣ ಸ್ವಪ್ನ? ಇದು ನನ್ನ ಮೊದಲ ಪ್ರಯತ್ನ.